ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 8:30 ಆಗಿದೆ, ಬೆಳಗಿನ ಜಾವ. ಇವಾಗೇ ತೋಟಕ್ಕೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದಲ್ಲ, ಬೆಳಗ್ಗೆನೇ ಬಂದರೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ, ಆದರೆ ಕಾರಣಾಂತರಗಳಿಂದ ಬಂದಿದ್ದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಒಬ್ಬ ರೈತನ ದಿನಚರಿ ಹೇಗಿರುತ್ತೆ, ಅವನ ಕಷ್ಟ ಏನು ಸುಖ ಏನು, ಅವನ ದಿನಚರಿ ಹೇಗಿರುತ್ತೆ, ಅವನ ಕೆಲಸ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಈ ಕಡೆ ಈ ಸಾಲು ಬಂದು ಇಲ್ಲಿ ಬೇಷನ್ ಕಾಣಿಸ್ತದಲ್ಲ, ಈ ಸಾಲು ಈ ಬೇಷನ್ನು ನಮ್ಮದು. ಪಕ್ಕದ ಸಾಲು ಆ ಕಡೆ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಅವರು ಕೂಡ ಆ ಸಾಲು ಅವ್ರದ್ದು ಬೇಷನ್ನು. ಓಕೆ ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಕೊಂಡು ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕಂತ ಏನಾನ ನಮ್ಮ ಮೇಲೆ ನಿಮಗೆ ಒಂದು ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ, ಅಷ್ಟೇ ಸಾಕು ನಮಗೆ. ಓಕೆ ಬನ್ನಿ, ಇವಾಗ ಜಾಸ್ತಿ ಮಾತು ಬೇಡ, ಕಾಯಿ ಬಿಡಿಸೋಣ. ಕಾಯಿ ಬಿಡಿಸ್ತಾ ಇದ್ದೆ, ಈ ಕಡೆ ಬಂದು ಸುಬ್ಬಣ್ಣ ಫೋನ್ ಮಾಡ್ತು, ಗೊಬ್ಬರ ಲೋಡು ಹೊಡ್ಕೊಬರ್ತಾ ಇದ್ದೀನಿ ಬಾ ಇಲ್ಲಿ ಕೆಳಗಡೆ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪು ಸ್ವಲ್ಪ ಏಕೋವಾಗ ಗಾಡಿ ಸ್ವಲ್ಪ ಸ್ಲಿಪ್ ಆಗುತ್ತೆ, ಅವಾಗ ಕಲ್ಲು ಕೊಡಬೇಕು. ಹಾಗಾಗಿ ಇವಾಗ ಕೆಳಗೆ ಬಂದಿದ್ದೀನಿ, ಗೊಬ್ಬರದ ಲೋಡ್ ಇವಾಗ ಬರ್ತಾಯಿದೆ. ಇದು ನಿನ್ನೆ ಬರಬೇಕಾಗಿತ್ತು ಆಲ್ಮೋಸ್ಟು, ಆದರೆ ಕಾರಣಾಂತರಗಳಿಂದ ಬರಲಿಲ್ಲ. ಇದು ಇವತ್ತು ಬಂದಿದೆ ಕಣ್ರಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ, ಅಣ್ಣ ನಿಮ್ಮ ಕಡೆ ಗೊಬ್ಬರ ಒಂದು ಲೋಡ್ ಬಂದು ಎಷ್ಟು ಟ್ಯಾಕ್ಟರ್ ಲೋಡ್ ಅಂತ. ನಮ್ಮ ಕಡೆ ಗೊಬ್ಬರ ಬಂದು ಇವಾಗ 3,500 ಇದೆ ಒಂದು ಟ್ಯಾಕ್ಟ್ರು. ಸಾರಿ 3,500 ಅಂತ ಇದ್ದೀನಿ. ಏನಂದರೆ ನಮ್ಮ ತೋಟ ಹತ್ರ ಬಂದು ಗೊಬ್ಬರ ಬೀಳೋದಕ್ಕೆ ಸುಮಾರು 7,000 ರೂಪಾಯಿ ಆಗುತ್ತೆ ಒಂದು ಟ್ಯಾಕ್ಟರ್ ಲೋಡ್ಗೆ. ಯಾಕಪ್ಪ ಅಂದರೆ ಬೇರೆ ಗೊಬ್ಬರಕ್ಕೆ 7,000 ಅಲ್ಲ, ಬೇರೆ ಗೊಬ್ಬರ ಬಂದು 5,000 ರೂಪಾಯಿ ತೊಗೊತೀವಿ. ಒಂದು ಲೋಡ್ ಬಂದು ತಿಪ್ಪೆನಲ್ಲಿ 5,000 ರೂಪಾಯಿ ಕೊಡ್ತೀವಿ. ಅಂದರೆ ತಿಪ್ಪೆ ಅವ್ರಿಗೆ ಈ ಗೊಬ್ಬರ ಯಾರು ಇರ್ತಾರೆ ಓನರ್ಗೆ ಬಂದು 5,000 ರೂಪಾಯಿ ಕೊಡ್ತೀವಿ. ಮತ್ತು ಟ್ಯಾಕ್ಟರ್ ಬಾಡಿಗೆ ಮತ್ತು ಅವ್ರ ಆಳುಗಳು ಲೇಬರ್ಸು ಮತ್ತು ಟ್ಯಾಕ್ಟರು ಎರಡು ಅವರೇ ಒಪ್ಕೊಂಡಿರ್ತಾರೆ. ಟ್ಯಾಕ್ಟರ್ ಅವರೇ ಒಪ್ಕೊಂಡಿರ್ತಾರೆ. ಅವ್ರು ಬಂದಿಗೆ 2,000 ತೊಗೊತಾರೆ ಒಂದು ಲೋಡ್ಗೆ ಬಂದು. ಯಾಕಂದರೆ ಲೇಬರ್ಸ್ ಇರ್ತಾರೆ, ಅವ್ರಿಗೆಲ್ಲ ಕೂಲಿ ಕೊಡಬೇಕು, ಮತ್ತು ಊಟ ಹಾಕಬೇಕು, ಮತ್ತು ಗೊತ್ತವಲ್ಲ ನಿಮಗೆ ಸೇಡ್ಸ್ಗೆ ಎಣ್ಣೆನೂ ಕೂಡ ಕೊಡಬೇಕಾಗುತ್ತೆ. ಅದನ್ನೆಲ್ಲ ಸೇರಿ ಸುಮಾರು ಒಂದು ಟ್ಯಾಕ್ಟರ್ಗೆ 2,000 ರೂಪಾಯಿ ಅವ್ರು ತೊಗೊತಾರೆ. ಗೊಬ್ಬರದವ್ರು ಬಂದು 5,000 ತೊಗೊತಾರೆ. ಇವಾಗ ಟೋಟಲ್ ಆಗಿ ಬಂದು ಒಂದು ಲೋಡು ಗೊಬ್ಬರ ಬಂದು ತೋಟಕ್ಕೆ ಬೀಳಬೇಕಂದ್ರೆ 7,000 ರೂಪಾಯಿ ಬಾಡಿಗೆ ಆಗುತ್ತೆ ಕಣ್ರಿ. ಮುಂದ್ಕೋಗ ಒಂಚೂರು. ಒಂಚೂರು ಮುಂದೆ ಹೋಗೋಣ, ಬರ್ತಾ ಇಲ್ಲ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಈಗ ಟೀ ಬ್ರೇಕ್ ತಗೋಬೇಕು. ನಮ್ಮಮ್ಮ ಪ್ಲಾಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಮರದ ನೆರಳಲ್ಲಿ ಕುತ್ಕೊಳ್ಳೋಕ್ಕೆ. ಟೀ ಕುಡಿಯೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಹೋಗಿ ನೀರು ಕುಡ್ಕೊಬರೋಣ ಬನ್ನಿ. ಇದು ನೆನ್ನೆ ಬಂದಿದ್ದು ಗೊಬ್ಬರ ಆಲ್ಮೋಸ್ಟು. ಇದು ಸೂಪರ್ ಆಗೈತೆ. ಅದೊಂದು ಸ್ವಲ್ಪ ಧೂಳು ಗೊಬ್ಬರ, ಅದು ಕೂಡ ಚೆನ್ನಾಗಿದೆ, ಅದನ್ನೇನು ಫೈಲ್ ಮಾಡೋ ಅಷ್ಟಿಲ್ಲ. ಇದೇನಂತ ಹೇಳಿದ್ರೆ ಹಸಿ ಸಗಣಿ, ಘಮ ಘಮ ಅಂತದೆ, ಘಮ ಘಮ. ಬೇರೆ ಸಗಣಿನೇ, ಬೇರೆ ಎಮ್ಮೆದೆ, ಹಸುವುದಿಲ್ಲ, ಕುರಿದಿಲ್ಲ, ಏನಿಲ್ಲ, ಬೇರೆ ಎಮ್ಮೆದೆ. ಏನಂದರೆ ಅವ್ರ ಮನೇಲಿ ಬೇರೆ ಎಮ್ಮೆಗಳು ಮಾತ್ರ ಇರೋದು, ಹಾಗಾಗಿ ಒಳ್ಳೆ ಗೊಬ್ಬರ. ಓಕೆ, ಹೋಗಿ ನೀರು ಕುಡಿಯೋಕೆ ಬಂದಿದ್ದೀನಿ. ನಮ್ಮಂಥ ರೈತರು ಈ ಥರ ಒಂದು ಕ್ಯಾನು ಅಥವಾ ಒಂದು ಬಿನಿಗೆ ಈ ಥರ ಎಲ್ಲ ಇಟ್ಟಿರ್ತೀರಲ್ವ, ಈ ಒಂದು ಸಮ್ಮರ್ ಸೀಸನಲ್ಲಿ ತಣ್ಣಗಿರ್ಬೇಕಂದ್ರೆ ಈ ಥರ ಒಂದು ಗೋಣಿ ಚೀಲ ನೆನೆಸ್ಬಿಟ್ಟು ಹಾಕ್ಬಿಡ್ರಿ, ತುಂಬಾ ಕೋಲ್ಡ್ ಆಗಿರುತ್ತೆ. ಒಳ್ಳೆ ಫ್ರಿಜ್ಜು ಕೂಡ ಇದ್ರ ಮುಂದೆ ವೇಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ಕೋಲ್ಡಾಗಿರುತ್ತೆ ಕಣ್ರಿ. ಟ್ರೈ ಮಾಡಿ ನೋಡಿರಿ. ಅದರಲ್ಲಿ ಏನಂತ ಹೇಳಿದ್ರೆ, ಈ ಥರ ಒಂದು ಮರದ ನೆರಳಲ್ಲಿ ಇಕ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕೋಲ್ಡಾಗಿರುತ್ತೆ. ಈ ಗೋಣಿ ಚೀಲ ನೆನೆಸೋದ್ರಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ತುಂಬ ಕೋಲ್ಡಾಗಿರುತ್ತೆ ನೀರು. ರೈತರೆಲ್ಲ ಇದನ್ನು ಇದು ಮಾಡ್ಕೊಳ್ರಿ. ಇನ್ನು ಬಾಟ್ಲಲ್ಲಿ ಈ ಪೆಪ್ಸಿ ಬಾಟ್ಲು, ಫಾಂಟಾ ಬಾಟ್ಲು ಬರುತ್ತೆ ನೋಡಿರಿ, ಅದಕ್ಕೆ ನಾನು ಒದ್ಬಿಟ್ರೆ ಇನ್ನೂ ತಣ್ಣಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ.
ಓಕೆ, ನೀರು ಕುಡಿದಿತ್ತು, ಬನ್ನಿ ಟೀ ಕುಡಿಯೋಣ. ಆಲ್ರೆಡಿ ಅಲ್ಲಿ ನಮ್ಮಮ್ಮ ಕುಡಿತಾ ಇದ್ದಾರೆ. ಏ ಪ್ರೇಮಕ್ಕ, ನಾನು ಬಿಟ್ಬಿಟ್ಟು ಕುಡಿತಾ ಇದೆಯಲ್ಲ, ಭಾರಿ ಮೋಸ ಇದು. ಶುಂಠಿ ಏಲಕ್ಕಿ ಏನಾನು ಹಾಕಿದ್ಯಾ? ಇಲ್ಲ, ಕೊಡು, ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತೀನಿ. ಏನಂದರೆ ಮನೆಯಿಂದ ಬರೋವಾಗ ಪ್ಲಸ್ಸಲ್ಲಿ ಟೀ ಮಾಡಿಕೊಂಡು ಹಾಕೊಬಂದ್ಬಿಡ್ತೀವಿ. ಒಂದು 9 ಗಂಟೆ 9:30 ಹಿಂಗೆ ಟೀ ಬ್ರೇಕ್ ತಗೊಂಡ್ರೆ ಒಂಥರ ಮೈಂಡು ಕೂಡ ಫ್ರೆಶ್ ಆಗುತ್ತೆ, ಮತ್ತು ಬೇಗ ಹೊಟ್ಟೆ ಹಶ್ವಾಗಲ್ಲ. ಇನ್ನೂ ಸ್ವಲ್ಪ ಕಾಯಿ ಬಿಡಿಸ್ಬೋದು ಕಣ್ರಿ. ಆ ರೀಸನ್ಗೆ ಈ ಟೀನ ಕುಡಿಯೋದು. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಬಿಸಿಲಾಗ ಒಣಗಿದ್ರೆ ಅದು ತುಂಬ ನೀರು ಮಾಡಿಬಿಟ್ರೆ ಏನಾಗಲ್ಲ, ತಣ್ಣಗಿರ್ತಾವೆ. ಈಗ ಕಾಯೆಲ್ಲ ಬಿಡಿಸಿದ್ದಾದ್ಮೇಲೆ ಮೂಟೆಗೆ ತುಂಬಿಟ್ಟು ಇವಾಗ ಟಾಪ್ ಹೊಲಿತಾ ಇದ್ದೀನಿ ಕಣ್ರಿ. ಈ ಟಾಪ್ನ ಹುಷಾರಾಗಿ ಹೊಲಿಬೇಕು. ಏನಾದರೂ ಯಾವ ಮಾರಿ ಒಂದು ಚೂರು ನಾವು ಲೂಸಾಗಿ ಹೊಲ್ದು ಅಥವಾ ಟಾಪ್ ಹರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ನಾವು ಕಾಯಿ ಬಿಡಿಸಿರೋದೆಲ್ಲ ಇಲ್ಲ ಒಂದು ಗಾಡಿನಲ್ಲಿ ಚೆಲ್ಲೋಗುತ್ತೆ, ಇಲ್ಲ ಅಂದರೆ ಮಾರ್ಕೆಟಲ್ಲಿ ಚೆಲ್ಲೋಗುತ್ತೆ. ಮಾರ್ಕೆಟ್ ಮಂಡಿ ಒಳಗಡೆ ಹೋದ್ಮೇಲೆ ಚೆಲ್ಲೋದ್ರೆ ಪರವಾಗಿಲ್ಲ, ಯಾವುದೇ ರೀತಿಯಾಗಿ ಏನು ಕೂಡ ತೊಂದರೆ ಇಲ್ಲ. ಅವರು ಏನು ಬೇಕೋ ಪ್ಯಾಕ್ ಮಾಡಿಕೊಂಡು ಸ್ಕೇಲ್ಗೆ ಇಡ್ತಾರೆ. ಅಥವಾ ಏನಾದರೂ ರೋಡಲ್ಲೇ ಬಂದು ಏನಾರ ಸಿಗಲ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೊಲಿಬೇಕು. ಹುಷಾರಾಗಿ ಹೊಲಿದ್ಮೇಲೆ ನಂಬರು ಕೂಡ ಅಷ್ಟೇ, ಇನ್ಸಿಲು ಕೂಡ ಅಷ್ಟೇ ಹುಷಾರಾಗಿ ಹಾಕಬೇಕು. ಏನಾದರೂ ಒಂದು ಸ್ವಲ್ಪ ನಾವು ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಬೇರೆ ಅಂಗಡಿಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಮೂಟೆ ಕಳೆದೋಗಿದೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಹುಡ್ಕೋರು ಯಾರೂ ಇಲ್ಲ. ಯಾಕಂದರೆ ಇಲ್ಲಿ ನಾವು ಕಾಯಿ ಬಿಡಿಸಿ ಮಾರ್ಕೆಟ್ಗೆ ಇದು ಟೆಂಪೋಗೆ ಹಾಕಿ ಕಳಿಸ್ಬಿಡ್ತೀವಿ, ಅಷ್ಟೇ ನಮ್ಮ ಕೆಲಸ ಮುಗೀತು. ಮಾರ್ಕೆಟ್ಗೆ ಯಾರೂ ಹೋಗೋದಿಲ್ಲ ಡೈಲಿ. ಅದಕ್ಕೆ ನಾವು ನಂಬರು ಕೂಡ ಪರ್ಫೆಕ್ಟಾಗಿ ಹಾಕಿ ಕಳಿಸ್ಬೇಕು. ಕ್ಲೀನಾಗಿ ಬರೆದು ಅಚ್ಚುಕಟ್ಟಾಗಿ ಬರೆದು ಕಳಿಸಿದ್ರೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಆರಾಮಾಗಿ ನಾವು ಮನೇಲಿ ಇರ್ಬೋದು, ಮನೇಲೆಲ್ಲ ತೋಟದಲ್ಲಿ ಕೆಲಸ ಮಾಡ್ಬೋದು ಕಣ್ರಿ. ಹಾಗಾಗಿ ಹುಷಾರಾಗಿ ಹೊಲಿಬೇಕು ಮತ್ತು ಹುಷಾರಾಗಿ ಮಾರ್ಕ್ ಹಾಕಿ ಕಳಿಸ್ಬೇಕು ಕಣ್ರಿ. ಈಗ ಸಂಜೆ ಬಂದು ತೋಟಕ್ಕೆ ನೀರು ಕೂಡ ಬಿಟ್ಟೆ. ಸಂಜೆ ಆಗಿದೆ, ಆವಾಗಲೇ ಬಂದೆ ತೋಟಕ್ಕೆ. ಆದರೆ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತೋಟಕ್ಕೆಲ್ಲ ನೀರು ಬಿಟ್ಟು ಇವಾಗ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಈ ಕಡೆ ನಾನು ತೊಂಡೆಕಾಯಿ ಬಿಡಿಸ್ತಾ ಇದ್ರೆ ಈ ಕಡೆ ನಮ್ಮಮ್ಮ ಕೂತ್ಕೊಂಡು ಎಲಾಡ್ಕೆ ಹಾಕ್ಯಂತವ್ರೆ. ಅಮ್ಮ ಸಾಕು, ಟೈಮ್ ಎದೋಳು, ಒಂದು ಸ್ವಲ್ಪ ಕಾಯಿ ಬಿಡ್ಸೋಣ. ಎಲಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗೆ ನೀನು? ನೀನು ಕೈ ಸಿಕ್ಕೋದೆಲ್ಲ ನುಣ್ಣಗೆ ಬೋರ್ ಹಾಕ್ಬಿಡು. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 6:15 ಆಗಿದೆ ಕರೆಕ್ಟಾಗಿ. ಈಗ ಇಷ್ಟೊತ್ತು ತೊಂಡೆಕಾಯಿ ಬಿಡಿಸ್ಕೊಂಡಿದ್ರಿ ಕಣ್ರಿ. ಇವಾಗ ನೆಕ್ಸ್ಟು ಮನೆ ಕಡೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡ್ಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ನೀವು ಡೈಲಿ ನಮ್ಮ ವಿಡಿಯೋಸ್ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲೈಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.